ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರೇ ಇಲ್ಲಿ ಸ್ವಲ್ಪ ನೋಡೇ ಬಿಡಿ. ಹಗಲು ದೊರಡೆ ಮಾಡಿ ತಪ್ಪಾಯ್ತು ಎನ್ನುತ್ತಿರುವ ಅಂಗನವಾಡಿ ಕಾರ್ಯಕರ್ತೆ ಮುತ್ತವ್ವ ಕರಿಹೊಳೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ಗ್ರಾಮೀಣ ಗೈಬಿ ತೋಟ ಅಂಗನವಾಡಿ ಸುಮಾರು 25 ವರ್ಷಗಳಿಂದ ಬಂದಂತ ರೇಷನ್ ಮೊಟ್ಟೆ ಪೌಷ್ಟಿಕಾಂಶ ಮಾರಾಟ ಮಾಡುತ್ತಿದ್ದಳು. ಸ್ಥಳೀಯರು ಕೇಳಿದರೆ ಗುಂಡಾ ವರ್ತನೆ ಮಾಡುತ್ತಾಳೆ ಅಂತೆ. ಮಿತಿ ಮೀರಿದ ಅಂಗನವಾಡಿ ಕಾರ್ಯಕರ್ತರ ಮಾರಾಟ ದಂಧೆಯ ವಿರುದ್ಧ ಸ್ಥಳೀಯರು ಎಲ್ಲ ಮೇಲಾಧಿಕಾರಿಗಳಿಗೆ ಅಂಗನವಾಡಿ ಕಾರ್ಯಕರ್ತೆ ವಿರುದ್ಧ ಅರ್ಜಿ ಬರೆದಿದ್ದಾರೆ. ರಾಯಬಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅರ್ಜಿ ಬರೆದು ತಿಂಗಳುಗಳು ಕಳೆದರೂ ಯಾವುದೇ ರೆಸ್ಪಾನ್ಸ್ ಇಲ್ಲ. ಬೆಳಗಾವಿ ಡಿಸಿ ಅವರಿಗೆ ಅರ್ಜಿ ಬರೆದಾಗ ಓಡೋಡಿ ಬಂದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು 25 ವರ್ಷದಿಂದ ಚಿಕ್ಕ ಮಕ್ಕಳಿಗೆ ಸರ್ಕಾರದಿಂದ ಬಂದಂತ ಮೊಟ್ಟೆ, ಬೆಲ್ಲ, ಪೌಷ್ಟಿಕಾಂಶ ಬೆಳೆಗಳು ತಿಂದು ತೇಗಿದ ಈ ಕಾರ್ಯಕರ್ತೆಯ ಏನು ಮಾಡಬೇಕು ನೀವೇ ಹೇಳಿ. ಬೆಳಗಾವಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತನಿಖೆ ನಡೆಸಿ ತಪ್ಪಿಸ್ತರ ಕಾರ್ಯಕರ್ತೆ ಮುತ್ತವ್ವ ಕರಿಹೊಳೆಗೆ 11 ವಿಷಯಗಳ ಅಂದರೆ ಆಕೆ 25 ವರ್ಷಗಳಿಂದ ಯಾವುದೇ ದಾಖಲಾತಿ, ಸಮಿತಿ, ರಿಜಿಸ್ಟರ್, ಮಕ್ಕಳ ಹಾಜರಾತಿ, ಲೆಕ್ಕ ಪೋಷಣೆ, ಭಾಗ್ಯಲಕ್ಷ್ಮಿ ಯೋಜನೆ, ಬಾಂಡ್, ದಾಸ್ತಾನು ನಿರ್ವಹಣೆ ಲೆಕ್ಕ ಯಾವುದೂ ಮಾಡದೆ ಸಿಕ್ಕ ಹಾಕಿಕೊಂಡು ಕಾರ್ಯಕರ್ತೆಗೆ ಕಾರಣ ಕೇಳಿ ನೋಟಿಸು ಜಾರಿ ಮಾಡಿದ್ದಾರೆ. ನೋಟಿಸ್ ಜಾರಿ ಮಾಡಿದ ಅಷ್ಟೇ ತಡ ತನ್ನ ವಿರುದ್ಧ ದೂರು ಕೊಟ್ಟ ಅರ್ಜಿದಾರರಿಗೆ ಲಂಚದ ರೂಪದಲ್ಲಿ 5,000 ಹಣ ಕೊಟ್ಟು ಅರ್ಜಿಯನ್ನು ವಾಪಸ್ ತೆಗೆದುಕೊಳ್ಳಿ ಎಂದು ಗೋಳಾಡುತ್ತಿದ್ದಾಳೆ ಈ ಮಳ್ಳಿ. ಅಣ್ಣ ತಪ್ಪಾಯಿತು, ಇನ್ನು ಮುಂದೆ ಹೀಗೆ ಮಾಡಲ್ಲ. ನನ್ನ 3 ವರ್ಷ ಇದೆ, ನನ್ನ ನೀನೇ ಕಾಪಾಡು ಅಣ್ಣ ಎಂದು ಹೇಳುತ್ತಾಳೆ. ರಾಯಬಾಗ ತಾಲೂಕಿನಾದಂಥ ಪ್ರತಿಯೊಂದು ಅಂಗನವಾಡಿ ಕೇಂದ್ರದಲ್ಲಿ ಹೀಗೆ ನಡೆಯುತ್ತದೆ. ಕೆಳಗಿನವರಿಂದ ಮೇಲಿನವರವರೆಗೂ ಹೋಗುತ್ತದೆ ಹಣ ಅಂತೆ. ಏನೇ ಆಗಲಿ ರಾಯಬಾಗ ತಾಲೂಕಿನ ಕಾರ್ಯಕರ್ತರ ಯೂನಿಯನ್ ಲೀಡರ್ ಅಂತ ಬಂದವರು ದೂರುದಾರಿಗೆ ಲಂಚ ಕೊಡೋಕ್ಕೆ ಈ ಅಮ್ಮನಿಗೆ ತಾಲೂಕಾ ಯೂನಿಯನ್ ಲೀಡರ್ ಸ್ಥಾನ ಕೊಟ್ಟ ಪೌಷ್ಟಿಕಾಂಶ ಆಹಾರ ಧಾನ್ಯ ಮಾರಾಟ ದಂಧೆಗೆ ಇಳಿದಿದ್ದಾರೆ ಕಾರ್ಯಕರ್ತರು ಅನ್ನುವುದು ಸಂಶಯಕ್ಕೆ ಕಾರಣವಾಗಿದೆ. ಸದ್ಯ ರಾಯಬಾಗ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಭಾರತಿ ಅವರ ಕೈಯಲ್ಲಿ ನಿಂತಿದೆ. ಕಾರಣ ಕೇಳಿ ನೋಟಿಸ್ ಅದು ಇನ್ನೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಹೋಗಿಲ್ಲ. ಯಾಕೆ ಇಷ್ಟೊಂದು ತಡವಾಗುತ್ತಿರುವುದು ಯಾಕೆ ಎಂಬುದು ದೂರುದಾರರ ವಾದ. ವರದಿಗಾರ ವಿಠ್ಠಲ್ ಭಜಂತ್ರಿ, R5 ನ್ಯೂಸ್, ಬೆಳಗಾವಿ. ತಿಳಿಸ್ರಿ ಇಷ್ಟು ಮಟರ್ ಓದೈತಿ ಯಾರು ಮಾಡ್ತಾರೆ ಕಂಪನಿ